ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಕೊಟ್ಟಿಗೆ ಮಾಡ್ತಾ ಇದ್ದೇವೆ. ಅದು ಯಾವ ರೀತಿ ಮಾಡೋದಂತ ನಿಮಗೆ ಕೂಡ ಇವತ್ತು ತೋರಿಸಿಕೊಡ್ತಿದ್ದೇವೆ. ಇದೇ ಪ್ರೊಸೀಜರಲ್ಲಿ ನೀವು ಕೂಡ ಟ್ರೈ ಮಾಡಿ. ಇದು ಕೊಟ್ಟಿಗೆ ಮಾಡಲಿಕ್ಕೆ ಖಾಲಿ 2 ಐಟಮ್ ಬೇಕಾಗಿರೋದು. ಒಂದು ಉದ್ದಿನ ಬೇಳೆ, ಇನ್ನೊಂದು ಅಕ್ಕಿ. ಇಲ್ಲಿ ಯಾವುದಂದರೆ ಎದುರು ಬಳಂತೆ ಅಂತ ತುಳುವಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಇಡ್ಲಿ ರೈಸ್ ಅಂತ ಹೇಳ್ತಾರೆ ಅಲ್ವಾ, ಅದು. ನಿಮಗೆ ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು, ಅದು ಅಷ್ಟು ಕ್ಲಿಯರಾಗಿ ಬರುವುದಿಲ್ಲ. ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗ್ತದೆ. ಇಡ್ಲಿ ರೈಸ್ ಅಥವಾ ಎದುರು ಬಳಂತೆ ಅಂತ ಕೇಳಿದರೂ ಕೂಡ ಕೊಡ್ತಾರೆ. ಇಲ್ಲಿ ನಾವು ಅಕ್ಕಿಯನ್ನು ಮತ್ತು ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿ. ನಾವು ಆಲ್ರೆಡಿ ಈಗ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಿ ಆಯಿತು. ಈಗ ಅಕ್ಕಿಯನ್ನು ಗ್ರೈಂಡ್ ಮಾಡ್ತಿದ್ದೇವೆ. ಇಲ್ಲಿ ನಾವು ಅರ್ಧ kg ಇಡ್ಲಿ ರೈಸ್ ಮತ್ತು 1/4 kg ಉದ್ದಿನ ಬೇಳೆಯನ್ನು ತಗೊಂಡಿದ್ದೇವೆ. ನಾವು ಎಷ್ಟು ರೈಸ್ ತಗೊಳ್ತೇವೋ ಅದರ ಅರ್ಧದಷ್ಟು ಉದ್ದಿನ ಬೇಳೆಯನ್ನು ತಗೊಳ್ಬೇಕು. ಈಗೇನಾದರೂ ನೀವು 1 kg ಅಕ್ಕಿಯಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿದರೆ ಅರ್ಧ kg ಉದ್ದಿನ ಬೇಳೆ ತಗೊಳ್ಬೇಕು. ಅಕ್ಕಿಯನ್ನು ಮತ್ತು ಉದ್ದಿನ ಬೇಳೆಯನ್ನು ಒಂದು 4 ಗಂಟೆ ಮುಂಚೆ ನೆನೆ ಇಟ್ಟು ನಂತರ ಗ್ರೈಂಡ್ ಮಾಡಬೇಕು. ನಿಮಗೆ ಟೈಮ್ ಜಾಸ್ತಿ ಇದ್ದರೆ ಒಂದು 5 ಅವರ್ಸ್ ಆದರೂ ತಗೊಳ್ಬೋದು. ಕಡಿಮೆ ಅಂದರೆ 4 ಅವರ್ ಆದರೂ ನೆನೆಬೇಕು ಅದು. ಇಲ್ಲಿ ಉದ್ದಿನ ಬೇಳೆಯನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು, ನೈಸಾಗಿ ಗ್ರೈಂಡ್ ಮಾಡಬೇಕು. ಅಕ್ಕಿಯನ್ನು ಬಾಂಬೆ ರವೆ ಅದಕ್ಕೆ ಗ್ರೈಂಡ್ ಮಾಡಿದರೆ ಸಾಕು, ಅದು ಸ್ವಲ್ಪ ತರಿ ಇರಬೇಕು. ನೈಸಾಗಿ ಗ್ರೈಂಡ್ ಮಾಡಬೇಡಿ, ಜಾಸ್ತಿ ನೀರು ಹಾಕಬೇಡಿ. ಗ್ರೈಂಡ್ ಮಾಡಬೇಕಾದ್ರೆ ಇಡ್ಲಿಗಿಂತ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಈಗ ನಮ್ಮದೆಲ್ಲ ಗ್ರೈಂಡ್ ಮಾಡಿ ಆಯಿತು. ಈಗ ನಾವು ಹಿಟ್ಟನ್ನು ಹುಳಿ ಬರಲಿಕ್ಕೆ ಇಡುವ. ಮಿನಿಮಮ್ 8 ಅವರ್ ನಾವು ಇಡಬೇಕು. ಅದಕ್ಕಿಂತ ಜಾಸ್ತಿ ಅಂದರೆ 10 ಅವರ್ ಇಡ್ಬೋದು. ನಾವಿಲ್ಲಿ 8 ಅವರ್ ಇಡ್ತಿದ್ದೇವೆ ಹುಳಿ ಬರಲಿಕ್ಕೆ. ಅಷ್ಟರಲ್ಲಿ ಈಗ ನಾವು ಕೊಟ್ಟಿಗೆ ಕಟ್ಟಲಿಕ್ಕೆ ಎಲೆಯನ್ನು ರೆಡಿ ಮಾಡುವ. ನಾವಿಲ್ಲಿ ಹಲಸಿನ ಎಲೆಯಲ್ಲಿ ಯಾವ ರೀತಿ ಕೊಟ್ಟಿಗೆ ಕಟ್ಟುವುದಂತ ತೋರಿಸ್ತಿದ್ದೇವೆ ನೋಡಿ. ಸಣ್ಣ ಸಣ್ಣ ತೆಂಗಿನ ಗರಿಯ ಕಡ್ಡಿಯ ಸಹಾಯದಿಂದ 4 ಎಲೆಯಿಂದ ಯಾವ ರೀತಿ ಮಾಡುವುದಂತ ಇಲ್ಲಿ ತೋರಿಸ್ತಿದ್ದೇವೆ. ಇದನ್ನು ನೀವು ಗಮನಿಸ್ಬೋದು ನೋಡಿ. ಕರೆಕ್ಟಾಗಿ ಈ ರೀತಿ ಮಾಡಬೇಕು. ಇಲ್ಲಿ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು, ಬಾಳೆ ಎಲೆಯನ್ನು ಬಾಡಿಸಿ ಮಾಡ್ಬೋದು. ನಾವು ಅದು ಕೂಡ ಯಾವ ರೀತಿ ಅಂತ ತೋರಿಸ್ತೇವೆ. ನಿಮಗೆ ಯಾವ ಮೆಥಡಲ್ಲಿ ಈಸಿ ಆಗ್ತದೆ ಆ ಮೆಥಡಲ್ಲಿ ಮಾಡಿ ನೋಡಿ. ಈ ಥರ ಮಾಡಿದರೆ ಆಯಿತು. ಎಲೆಯನ್ನು ಕರೆಕ್ಟಾಗಿ ಕಟ್ಟಬೇಕು, ಯಾಕಂದರೆ ಮತ್ತೆ ಇಲ್ಲದಿದ್ದರೆ ಹಿಟ್ಟು ಹೊರಗೆ ಬರ್ತದೆ ಅಲ್ವಾ, ಅದಕ್ಕೆ 4 ಸುತ್ತಲೂ ಅದು ಕರೆಕ್ಟಾಗಿ ಬಂದಾಗಬೇಕು ನೋಡಿ. ಕಡ್ಡಿಯನ್ನೆಲ್ಲಿ ನಾವು ಕ್ಲೀನ್ ಮಾಡಿ ತಗೊಂಡಿದ್ದೇವೆ. ಮತ್ತು ತೆಗೆಯುವಾಗ ಕೂಡ ಅಷ್ಟೇ ನೀಟಾಗಿ ಕಡ್ಡಿಯನ್ನು ತೆಗಿಬೇಕು ನೋಡಿ. ಈ ರೀತಿ ಮಾಡಿದರೆ ಆಯಿತು ನೋಡಿ. ಈ ರೀತಿ ಫುಲ್ ಕವರ್ ಆಗ್ತದೆ ಅದು. ಆದಷ್ಟು ದೊಡ್ಡ ಎಲೆಯಲ್ಲಿ ಮಾಡಿ, ಆಗ ಕ್ಲಿಯರಾಗಿ ಬರ್ತದೆ. ಈಗ ನಾವು ಫೈನಲ್ ಆಗಿ ಅದು ಯಾವ ರೀತಿ ಆಗ್ತದೆ ಅಂತ ನಿಮಗೆ ತೋರಿಸ್ತೇವೆ ನೋಡಿ. ಈ ಥರ ಬರ್ತದೆ. ನಾವು ಜಾಸ್ತಿಯಾಗಿ ಬಾಳೆ ಎಲೆಯಲ್ಲೇ ಮಾಡೋದು. ಇದು ಇವತ್ತು ನಿಮಗೆ ತೋರಿಸಲಿಕ್ಕೆ ಅಂದರೆ ಇದರಲ್ಲಿ ಮಾಡೋದು. ನಾವು ಇದರಲ್ಲಿ ಮಾಡೋದು ಕಮ್ಮಿ, ಹಲಸಿನ ಎಲೆಯಲ್ಲಿ. ನಾವು ಬಾಳೆ ಎಲೆಯಲ್ಲೇ ಮಾಡೋದು ನೋಡಿ. ಈಗ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತಿದ್ದೇವೆ. ಈ ರೀತಿ ಬಂದರೆ ಆಯಿತು. ಮತ್ತು ಮೇಲಿನ ಭಾಗವನ್ನು ಕಟ್ ಮಾಡಿಕೊಳ್ಳಿ, ಅದು ಇಡಲಿಕ್ಕೆ ಈಸಿ ಆಗ್ತದೆ ಅದಕ್ಕೆ ನೋಡಿ. ಕರೆಕ್ಟಾಗಿ ಬಂದಿದೆ. ಅದರ ಮಿಡ್ಲಲ್ಲಿ ಹಿಟ್ಟನ್ನು ಹಾಕಿದರೆ ಆಯಿತು. 4 ಸುತ್ತಲೂ ಬಂದಾಗಿರಬೇಕು, ಇಲ್ಲದಿದ್ದರೆ ಹಿಟ್ಟು ಆಚೆ ಈಚೆ ಹೋಗ್ತದೆ ಅದಕ್ಕೆ ನೋಡಿ. ಸರಿಯಾಗಿ ನೋಡಿ, ಎಲ್ಲ ರೆಡಿ ಆಯಿತು ನಮ್ಮದು ಮಾಡಿ. ಈಗ ಇದಕ್ಕೆ ಹಿಟ್ಟನ್ನು ಹಾಕಿದರೆ ಆಯಿತು. ಈಗ ಇನ್ನೊಂದು ರೀತಿಯಲ್ಲಿ ತೋರಿಸ್ತಿದ್ದೇವೆ ನೋಡಿ. ಇದು ಈಗ ನಾವು ಬಾಳೆ ಎಲೆಯನ್ನು ಬಾಡಿಸಿಟ್ಟಿದ್ದೇವೆ. ಇದನ್ನೀಗ ರೋಲ್ ಮಾಡಿ ಕೆಳಗಿನ ಸೈಡ್ ಕಟ್ಟಿದರೆ ಆಯಿತು. ಕಟ್ಟಿ ಮತ್ತೆ ಹಿಟ್ಟು ಹಾಕಿದರೆ ಆಯಿತು ನೋಡಿ. ಈ ರೀತಿ ಇದು ನಮಗೆ ಈಸಿ. ಇಲ್ಲಿ ನಮ್ಮ ಕಡೆ ಜಾಸ್ತಿ ಇದರಲ್ಲೇ ಮಾಡೋದು, ಬಾಳೆ ಎಲೆಯಲ್ಲಿ. ಹಲಸಿನ ಎಲೆಯಲ್ಲಿ ಕಡಿಮೆ ಮಾಡೋದು. ಈ ಥರ ಮಾಡಿದರೆ ಆಯಿತು. ಇದಕ್ಕೆ ಹಿಟ್ಟು ಹಾಕಲಿಕ್ಕೆ ಮತ್ತೆ ನೋಡಿ ಈ ಥರ. ಈಗ 8 ಅವರ್ ಆಯಿತು. ಈಗ ನೋಡಿ ಯಾವ ರೀತಿ ಹಿಟ್ಟು ಒದಗಿ ಬಂದಿದೆ ಅಂತ. ಕರೆಕ್ಟಾಗಿ ಬಂದಿದೆ ನೋಡಿ. ಹಿಟ್ಟು ಮೇಲೆ ಬಂದಿರ್ತದೆ, ಅಂದರೆ ಅದು ಹುಳಿ ಬಂದಿರ್ತದಲ್ಲ, ಹಾಗಾಗಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡುವ. ಇಲ್ಲಿ ನಾವು ಉಪ್ಪನ್ನು ಗ್ರೈಂಡ್ ಮಾಡುವಾಗ ಹಾಕಬಾರ್ದು, ಯಾಕಂದರೆ ಗ್ರೈಂಡ್ ಮಾಡುವಾಗ ಹಾಕಿದರೆ ಹುಳಿ ಕರೆಕ್ಟಾಗಿ ಬರುವುದಿಲ್ಲ. ನಾವು ಯಾವಾಗಲೂ 8 ಅವರ್ ಆಗಿ ಹುಳಿ ಬಂದ ನಂತರ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಾವಿನ್ನು ಕೊಟ್ಟಿಗೆ ಹಾಕೋಕ್ಕಿಂತ ಮುಂಚೆ ಒಮ್ಮೆ ಉಪ್ಪು ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಯಾವ ರೀತಿ ಹಿಟ್ಟು ಬಂದಿದೆ ಅಂತ ನೋಡಿ. ಕರೆಕ್ಟಾಗಿ ಸ್ಮೂತಾಗಿ ಬಂದಿದೆ.
ಈಗ ನಾವು ಕೊಟ್ಟಿಗೆಯನ್ನು ಬೇಯಲಿಕ್ಕೆ ಇಡಲಿಕ್ಕೆ ರೆಡಿ ಮಾಡುವ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಹಾಕಿ ಇಡುವ. ಮೊದಲಿಗೆ ನಾವಿಲ್ಲಿ ಹಲಸಿನ ಎಲೆಗೆ ಹಿಟ್ಟನ್ನು ಹಾಕಿ ನಿಮಗೆ ತೋರಿಸ್ತಿದ್ದೇವೆ ನೋಡಿ. ಈ ಥರ ಹಾಕಿ, ಫುಲ್ಲು ಹಾಕಬೇಡಿ ಹಿಟ್ಟನ್ನು, ಯಾಕಂದರೆ ಅದು ನೆಕ್ಸ್ಟ್ ಹುಬ್ಬಿ ಬರ್ತದೆ. ಅದಕ್ಕೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ ನೋಡಿ. ಎಷ್ಟು ಹಾಕಬೇಕಂತ ನಾವಿಲ್ಲಿ ತೋರಿಸ್ತಿದ್ದೇವಲ್ಲ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ. ಅದು ಮತ್ತೆ ಮೇಲೆ ಬರ್ತದೆ, ಅದಕ್ಕೆ ನೋಡಿ. ಇಷ್ಟು ಗಟ್ಟಿ ಇರಬೇಕು, ಕನ್ಸಿಸ್ಟೆನ್ಸಿ ನಿಮಗೆ ಕಾಣಿಸ್ತಿದೆ ಅಲ್ಲ, ಅಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. ಆಗ ಮಾತ್ರ ಕರೆಕ್ಟಾಗಿ ಕೊಟ್ಟಿಗೆ ಬರ್ತದೆ ನೋಡಿ. ಇಷ್ಟು ಹಾಕಿದರೆ ಸಾಕು, ಮತ್ತು ಅದು ಸ್ವಲ್ಪ ಮೇಲೆ ಬರ್ತದೆ ಅಲ್ವಾ, ಅದಕ್ಕೆ ನೋಡಿ. ಇದೇ ರೀತಿ ಎಲ್ಲವನ್ನು ಇಟ್ಟರೆ ಆಯಿತು ನೋಡಿ. ಈಗ ನೋಡಿ ಬಾಳೆ ಎಲೆಯಲ್ಲಿ ಯಾವ ರೀತಿ ಹಾಕುವುದಂತ ತೋರಿಸ್ತಿದ್ದೇವೆ ನೋಡಿ. ಈ ಥರ ನೋಡಿ. ಇದಕ್ಕೆ ಕೂಡ ಅಷ್ಟೇ ಹಾಕಿದರೆ ಸಾಕು, ಫುಲ್ಲು ಬೇಡ ನೋಡಿ. ಈ ಥರ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಅವರಿಗೆಲ್ಲ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಆದಷ್ಟು ಶೇರ್ ಮಾಡಿ ನೋಡಿ. ಈ ರೀತಿ ಬಾಳೆ ಎಲೆಯಲ್ಲಿ ನಾವು ಕಟ್ಟಿಡ್ತಿದ್ದೇವೆ ನೋಡಿ. ಫುಲ್ಲಾಗಿ ಹಾಕ್ತಿಲ್ಲ, ಅರ್ಧದಷ್ಟು ಹಾಕ್ತಿದ್ದೇವೆ. ನಂತರ ಹೀಗೆ ಮೇಲ್ಭಾಗ ಕಟ್ಟಿ ಇಟ್ಟರೆ ಆಯಿತು ನೋಡಿ. ಇದೇ ಥರ ತೋರಿಸ್ತಿದ್ದೇವಲ್ಲ ಅದೇ ಥರ ಕಟ್ಟಿಟ್ರೆ ಆಯಿತು ನೋಡಿ. ಇಷ್ಟಾದರೆ ಆಯಿತು. ಹೀಗೇನೆ ಎಲ್ಲವನ್ನು ಮಾಡಿಡುವ ನೋಡಿ. ಎಲ್ಲ ಆಯಿತು ಈಗ ನಮ್ಮದು ನೋಡಿ. ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಿದ್ದೇವೆ ಯಾವ ರೀತಿ ಹಾಕೋದಂತ ನೋಡಿ. ಇದೇ ಥರ ಹಾಕಿದರೆ ಆಯಿತು. ನಮ್ಮ ಕಡೆ ಕೃಷ್ಣ ಜನ್ಮಾಷ್ಟಮಿಗೆ ಕೊಟ್ಟಿಗೆ ಎಣ್ಣೆ ಮಾಡೋದು. ನಿಮ್ಮ ಊರಲ್ಲಿ ಏನೇನೆಲ್ಲ ಸ್ಪೆಷಲ್ ಮಾಡ್ತಾರೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ನಾವು ಬಟಾಟೆ ಬಟಾಣಿ ಸಾಂಬಾರೆಲ್ಲ ಸೂಪರ್ ಕಾಂಬಿನೇಷನ್. ಯಾಕಂದರೆ ನಾವು ಕೃಷ್ಣ ಜನ್ಮಾಷ್ಟಮಿ ಅವತ್ತು ವೆಜ್ ಅಲ್ವಾ, ಹಾಗಾಗಿ ನೋಡಿ. ಈಗೆಲ್ಲ ನಮ್ಮದು ರೆಡಿ ಆಯಿತು ಮಾಡಿ. ಈಗ ಇದನ್ನು ಟೈಟ್ ಮುಚ್ಚಳ ಇಟ್ಟು ಹಬೆಯಲ್ಲಿ ಬೇಯಿಸಿದ್ರೆ ಆಯಿತು. ಒಂದು 3/4 ಗಂಟೆ ಬೇಯಬೇಕಿದು ಹಬೆಯಲ್ಲಿ. ನಾವಿಲ್ಲಿ ಹೊರಗಡೆ ಒಲೆಯಲ್ಲಿ ಇಡ್ತಿದ್ದೇವೆ. ನಿಮಗೆ ಗ್ಯಾಸಲ್ಲಿ ಕೂಡ ಇಡ್ಬೋದು, ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟದ್ದು. ಇದು ಸ್ವಲ್ಪ ಟೈಮ್ ತಗೊಳ್ತದೆ, 3/4 ಗಂಟೆ ಬೇಕು ಬೇಯಲಿಕ್ಕೆ. ಈಗ 3/4 ಗಂಟೆ ಆಗಿ ಹೇಗಾಗಿದೆ ಅಂತ ನೋಡುವ ನೋಡಿ. ಈಗ ಆಯಿತು ನಮ್ಮದು 3/4 ಗಂಟೆ ನೋಡಿ. ಯಾವ ರೀತಿ ಆಗಿದೆ ಅಂತ ನೋಡಿ. ಬಿಸಿ ಬಿಸಿ ಉಂಟು ನೋಡಿ. ಕರೆಕ್ಟಾಗಿ ಬಂದಿದೆ ನೋಡಿ. ಫುಲ್ಲಾಗಿ ಉಂಟಲ್ವ. ಈಗ ನಾವಾಗ ಅರ್ಧ ಹಾಕಿದ್ದು, ಈಗ ನೋಡಿ ಎಷ್ಟು ಫುಲ್ಲಾಗಿ ಬಂದಿದೆ ಅಂತ ನೋಡಿ. ಸೂಪರಾಗಿ ಬಂದಿದೆ. ಈಗ ನಾವು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಿದ್ದೇವೆ ಯಾವ ರೀತಿ ಆಗಿದೆ ಅಂತ ನೋಡಿ. ಬಿಸಿ ಉಂಟು, ಈಗ ತೆಗ್ದದಷ್ಟೇ ಅಲ್ವಾ, ಹಾಗಾಗಿ ನೋಡಿ. ನಾವು ಅರ್ಧ kg ಅಕ್ಕಿಯಲ್ಲಿ ಎಷ್ಟು ಮಾಡಿದ್ದೇವೆ ನೋಡಿ. ಅರ್ಧ kg ಅಕ್ಕಿ, 1/4 kg ಉದ್ದಲ್ಲಿ ಇಷ್ಟಾಗಿದೆ ನಮಗೆ ಕೊಟ್ಟಿಗೆ ನೋಡಿ. ಈ ಥರ ಬಂದಿದೆ ನೋಡಿ. ಓಪನ್ ಮಾಡಿ ತೋರಿಸ್ತಿದ್ದೇವೆ. ಓಪನ್ ಮಾಡುವಾಗ ನೋಡಿ, ಇದು ಜಾಗ್ರತೆಯಿಂದ ತೆಗಿಬೇಕು. ತೆಂಗಿನ ಗರಿಯ ಕಟ್ಟಿ ಎಷ್ಟು ಹಾಕಿದ್ದೇವೆ ಅಂತ ನೆನಪಿಟ್ಕೊಂಡು ಎಲ್ಲವನ್ನು ಕರೆಕ್ಟಾಗಿ ತೆಗಿದ್ರೆ ಆಯಿತು. ಯಾಕಂದರೆ ಮತ್ತೆ ಅದರಲ್ಲೇ ಉಳಿದ್ರೆ ಕಷ್ಟ, ಗೊತ್ತಾಗಲಿಕ್ಕಿಲ್ಲ ಮಕ್ಕಳಿಗೆಲ್ಲ ನೋಡಿ. ಈ ಥರ ಬಂದಿದೆ ನೋಡಿ. ಸ್ಮೂತಾಗಿ ಬಂದಿದೆ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೋಡಿ ನೋಡಿ ಕರೆಕ್ಟಾಗಿ ಬಂದಿದೆ. ಇಷ್ಟು ಬಂದರೆ ಸಾಕು. ಈಗ ನಾವು ಬಾಳೆ ಎಲೆಯಲ್ಲಿ ಮಾಡಿದ್ದೇವೆ ಅಲ್ಲ, ಅದನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೇವೆ ನೋಡಿ. ಬಾಳೆ ಎಲೆಯಲ್ಲಿ ಉದ್ದಕ್ಕೆ ಬರ್ತದೆ ನೋಡಿ. ನಾವು ಜಾಸ್ತಿ ಕಟ್ಟಿಟ್ಟಿದ್ದೇವಲ್ಲ, ಹಾಗಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಸ್ಮೂತಾಗಿ ಬಂದಿದೆ. ನಾವು ನಿಮಗೆ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೇವೆ ಯಾವ ರೀತಿ ಬಂದಿದೆ ಅಂತ
ಎಷ್ಟು ಸ್ಮೂತಾಗಿ ಬಂದಿದೆ. ಅದಕ್ಕೆ ಅರ್ಧದಷ್ಟು ಪ್ರಮಾಣದಲ್ಲಿ ಉದ್ದಿನ ಬೇಳೆ ತಗೊಳ್ಬೇಕು, ಇಲ್ಲದಿದ್ದರೆ ಅಷ್ಟು ಸ್ಮೂತಾಗಿ ಬರುವುದಿಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಇದು ನಾವು ಎಷ್ಟು ಒಂದು 10 ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು, ಹಾಳಾಗೋದಿಲ್ಲ. ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತಿದ್ದೇವೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.